ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಬಾರ್ಡರ್ ಡಿಸೈನ್ ಸಾರಿ ಕುಚ್ಚು ತೋರಿಸ್ತಿದ್ದೀನಿ. 2 ಸ್ಟೆಪ್ಪಲ್ಲಿ ಬರುತ್ತೆ. ಆಮೇಲೆ ಡಬಲ್ ಕಲರಲ್ಲಿದೆ ಈ ಡಿಸೈನು. ತುಂಬ ಪುಟ್ಟದಾದಂಥ ಡಿಸೈನ್ ಇದೆ. ಪುಟ್ಟ ಆರ್ಚ್ ಬರುತ್ತೆ ಇದಕ್ಕೆ. ಸೊ ಇಲ್ಲಿ ಫಸ್ಟ್ ಸೀರೆ ಬಂದು ಈ ರೀತಿ ಕಲರ್ ಇದೆ. ಇದು ಸೀರೆ ಫುಲ್ಲು. ಪಲ್ಲು ಬಂದು ಈ ರೀತಿ ಮರೂನ್ ಕಲರ್ ಇದೆ. ಸೊ ಅದಕ್ಕೆ ನಾನು ಫಸ್ಟು ಸೀರೆ ಕಲರ್ದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇಲ್ಲಿ 6 ಎಳೆ ದಾರನ ಒಂದಿಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ. ಅದನ್ನ ಫಸ್ಟು ಗಂಟು ಹಾಕ್ಕೊಳ್ಳೋಣ. ನಾವು ನಾರ್ಮಲಾಗಿ ಏನು ಗಂಟು ಹಾಕೋತೀವಿ ಆ ರೀತಿ ಗಂಟು ಹಾಕ್ಕೊಂಡ್ರೆ ಆಯಿತು. ಇಲ್ಲ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಸೀರೆಗೆ ಗಂಟು ಕೂಡ ಹಾಕೋಬೋದು. ಸೊ ನಾನಿಲ್ಲಿ 3 to 4 ಟೈಮ್ಸ್, ನಿಮಗೆ ಎಷ್ಟು ಸರ್ತಿ ಸ್ವಲ್ಪ ತಿಕ್ಕಾಗಿ ದಪ್ಪ ಆಗಬೇಕದು ಗಂಟು ಸೀರೆಯಿಂದ ಹೊರಗೆ ಬರಬಾರ್ದು. ಆ ರೀತಿ ಸ್ವಲ್ಪ 3 to 4 ಟೈಮ್ಸ್ ಮಾಡಿ ಎಕ್ಸ್ಟ್ರಾ ದಾರ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಾರ ಬಿಡಿ, ಯಾಕಂದರೆ ಲಾಸ್ಟಲ್ಲಿ ಗಮ್ ಹಾಕಿ ಅಂಟಿಸೋಕ್ಕೆ ಬೇಕು. ಸೊ ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಪ್ರತಿ ಡಿಸೈನ್ಗೂ 2 ಟೈಮ್ಸ್ ಲಾಕ್ ಮಾಡಲೇಬೇಕು. ಸ್ಟಾರ್ಟಿಂಗು ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ, ಈಗೇನು 2 ಡಬಲ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಅಷ್ಟೇ ಈ ರೀತಿ ಬರುತ್ತೆ ಡಿಸೈನು. ಅದಾದಮೇಲೆ ನೆಕ್ಸ್ಟು ನೀಟಾಗಿ ಬರುತ್ತೆ. ಅಂದರೆ ಫಸ್ಟ್ ನಮಗೆ ಇಲ್ಲಿ 3 ಚೈನ್ಸ್ ಬಂದಿದೆಯಲ್ಲ, ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಡಿಸೈನು. ಅದಾದಮೇಲೆ ನೆಕ್ಸ್ಟ್ ಎಲ್ಲ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಒಂದು 3 ಚೈನು 2 ಡಬಲ್ ಕ್ರೋಶಾ ಕಂಬ. ಸೊ ಟೋಟಲ್ 2 ಡಬಲ್ ಕ್ರೋಶಾ ಕಂಬ ಆಯಿತು. ಅದಾದಮೇಲೆ 3 ಚೈನ್ ಹಾಕಿ ನಾವೇನೀಗ ಸೆಕೆಂಡ್ ಡಬಲ್ ಕ್ರೋಶಾ ಕಂಬ ಮಾಡಿರ್ತೀವಲ್ಲ, ಅಥವಾ ಆ 2 ಡಬಲ್ ಕ್ರೋಶಾ ಕಂಬದ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು 3 ಚೈನ್ ಹಾಕಿ. ಸೊ ಮತ್ತೆ 3 ಚೈನ್ ಹಾಕಬೇಕು. ಮತ್ತೆ 3 ಚೈನ್ ಹಾಕಿ ಸೇಮ್ ಅದೇ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಪೀಕಾಟ್, ನಾವೇನು ಡಬಲ್ ಕ್ರೋಶಾ ಕಂಬ ಮಾಡಿ ಪೀಕಾಟ್ಸ್ ಮಾಡ್ತೀವಲ್ಲ ಆ ರೀತಿ ಇದು ಕೂಡ ಒಂದು ಪೀಕಾಟ್. ಇಲ್ಲಿ ಕಾಣುತ್ತೆ ನೋಡಿ, ಇದು ಅಷ್ಟು ನೀಟ್ ಕಾಣಲ್ಲ ಯಾಕಂದರೆ 3 ಚೈನ್ ಒಂದು ಎಕ್ಸ್ಟ್ರಾ ಹಾಕಿದ್ವಲ್ಲ, ಸೊ ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ನಿಮಗೆ ನೀಟಾಗಿ ಕಾಣಿಸುತ್ತೆ. ಆ 2 ಪಿಕಾಟ್ಸ್ ಆದಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ನೀವು ನೀಟಾಗಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ಇಲ್ಲಿ ಒಂದು ಡಬಲ್ ಕ್ರೋಶಾ ಆಯಿತು. ಇನ್ನೊಂದು ಡಬಲ್ ಕ್ರೋಶಾ ಕಂಬ ಮಾಡೋಣ. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನಾವೀಗೇನು ಕಂಬ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ, ತುಂಬ ಸ್ಪೇಸ್ ಬಿಡಬೇಡಿ ಮತ್ತು ಅದೇ ಗ್ಯಾಪಿಗೇನು ಮಾಡಬೇಡಿ, ಅದರ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೊಳ್ಳಿ. ಸೊ ಟೋಟಲ್ 2 ಕಂಬ ಆಯಿತು. ಅದಾದಮೇಲೆ 3 ಚೈನ್. ಈಗ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಈ 3 ಚೈನ್ನ ಲಾಕ್ ಮಾಡಬೇಕು. 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಮತ್ತೆ ಆ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು 3 ಚೈನ್ನ. ಸೊ ಇಲ್ಲಿ 2 ಟೈಮ್ಸು ಪಿಕಾಟ್ಸ್ ಮಾಡ್ಕೋಬೇಕು. ಇಷ್ಟೇ, ಇದು ಡಿಸೈನ್ ಇರೋದೇ ಇಷ್ಟು. ಸೊ ಪುಟ್ಟ ಆರ್ಚ್ ಬರುತ್ತೆ. ಇದು ಅಷ್ಟೊಂದು ಏನು ಹೆವಿ ಬರೋದಿಲ್ಲ. ಸೊ ಪುಟ್ಟ ಆರ್ಚ್ ಬರುತ್ತೆ. ನಿಮಗೆ ನೀಟಾಗಿ ಸ್ವಲ್ಪ ಪೂರ್ತಿ ಹಾಕಿದ್ಮೇಲೆ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಒಂದು ಆರ್ಚ್ ಆದಮೇಲೆ ಮತ್ತೆ 2 ಚೈನ್ ಹಾಕಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ಇಲ್ಲಿ ನೀಟಾಗಿ ಸ್ಟ್ರೇಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ತುಂಬ ದೂರ ಅಥವಾ ಸ್ಟ್ರೇಟಾಗಿ ಬಿಟ್ಟು ಹೆಚ್ಚಿಗೆ ಹಾಕ್ಕೊಂಡ್ರೆ ಅಲ್ಲಿ ನಿಮಗೆ ಸೀರೆ ಮುದುಡಿಯಾಗಿ ಹೋಗಿಬಿಡುತ್ತೆ. ತುಂಬ ಒಳಗಡೆನೂ ಹಾಕ್ಕೋಬೇಡಿ, ತುಂಬ ದೂರನೂ ಹಾಕ್ಕೋಬೇಡಿ. ನೀಟಾಗಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ನ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ಇಲ್ಲಿ ನೋಡಿ ಪುಟ್ಟದಾಗಿ ಆರ್ಚ್ ಬಂದಿದೆ. ಇಲ್ಲಿ ಒಂಥರ ರೋಸ್ ಫ್ಲವರ್ ಶೇಪ್ ಬಂದಿದೆ. ಸೊ ಈ ರೀತಿ ಈ ಡಿಸೈನ್ನ ಹಾಕ್ಕೊಂಡು ಹೋಗ್ಬೇಕು ಕಂಟಿನ್ಯೂ. ಒಂದು ಈ ರೀತಿ ಪುಟ್ಟ ಆರ್ಚ್ ಹಾಕಬೇಕು. 2 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶಾ ಮಾಡಬೇಕು. 2 ಡಬಲ್ ಕ್ರೋಶಾ ಮಾಡಿಕೊಂಡು ಈಗ ಪಿಕಾಟ್ ಮಾಡಬೇಕು. ಅದಕ್ಕೆ 2 ಪಿಕಾಟ್ಸ್ ಮಾಡಬೇಕು. 3 ಚೈನ್ ಹಾಕಿ ಆ 2 ಕಂಬದ ಮಧ್ಯೆ ಹೋಗಿ ದಾರ ತಂದು ಆ 3 ಚೈನ್ನ ಲಾಕ್ ಮಾಡಬೇಕು. ಅಥವಾ ಸೆಕೆಂಡ್ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು ಈ 3 ಚೈನ್ನ. ಸೊ ಇಲ್ಲಿ 2 ಟೈಮ್ಸು
ಲಾಕ್ ಮಾಡ್ಕೋಬೇಕು 3 ಚೈನ್ ಹಾಕ್ಕೊಂಡು. ಸೊ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಇನ್ನೊಂದು ಸ್ಟೆಪ್ಪಲ್ಲಿ ನಾನು ಡಿಸೈನ್ ಹಾಕ್ತೀನಿ. ಸೊ ಅದಕ್ಕೆ ನೆಕ್ಸ್ಟ್ ಕಲರ್ ತೊಗೊಂಡು ಆ 3 ಚೈನ್ ಒಳಗಡೆ ಫಸ್ಟ್ ಇರುತ್ತಲ್ಲ ಆ 3 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಇನ್ನೊಂದು ಸರ್ತಿ ಅಲ್ಲೇ 3 ಚೈನ್ ಒಳಗಡೆ ಮತ್ತು ಆ 2 ಕಂಬ ಇರ್ತಾವಲ್ಲ ಆ 1ನೇ ಕಂಬ ಮತ್ತು 3 ಚೈನ್ ಮಧ್ಯೆ 2 ಟೈಮ್ಸ್ ಲಾಕ್ ಮಾಡಿ ಈಗ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಇದು ಫಸ್ಟ್ ಅಷ್ಟೇ ಈ ರೀತಿ ಬರುತ್ತೆ. ಸೊ 4 ಚೈನ್ ಹಾಕಿ ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಸರ್ತಿ. ಲಾಕ್ ಮಾಡ್ಕೊಳ್ಳಿ. ಸೊ ಇದು ಫಸ್ಟ್ ಅಷ್ಟೇ ಈ ರೀತಿ ಬರುತ್ತೆ, ನೆಕ್ಸ್ಟ್ ನೀವು ಈ ರೀತಿ ಬರೋದಿಲ್ಲ. ನೆಕ್ಸ್ಟ್ ಮತ್ತೆ ಆರ್ಚು ಚೇಂಜ್ ಆಗುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ನಿಡಾನ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ 2 ಚೈನ್ ಹಾಕಿದ್ದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಕಂಬ ಆದಂಗೆ ಆಯಿತು. ಈಗ ನೆಕ್ಸ್ಟ್ ಮತ್ತೆ 3 ಚೈನ್, ಆ 2 ಕಂಬದ ಮಧ್ಯೆ ಹೋಗಿ ದಾರ ತಂದು ಲಾಕ್, ಮತ್ತು 3 ಚೈನ್, ಮತ್ತು ಸೇಮ್ ಅದೇ 2 ಕಂಬದ ಮಧ್ಯೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು 3 ಚೈನ್ನ. ಸೇಮ್ ಫಸ್ಟ್ ಏನು ಡಿಸೈನ್ ಹಾಕಿದ್ವಲ್ಲ ಅದೇ ಡಿಸೈನ್ ಸೇಮ್ ಕಂಟಿನ್ಯೂ ಆಗುತ್ತೆ ಇಲ್ಲಿ, ಬಟ್ ಸ್ವಲ್ಪ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ 2 ಸರ್ತಿ 3 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ನಿಡಾನ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ 2 ಪುಟ್ಟ ಆರ್ಚ್ ಮಧ್ಯೆ ಆ 2 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ, ಒಂದು ಡಬಲ್ ಕ್ರೋಶೆ ಕಂಬ. ಸೊ ಮತ್ತಿಲ್ಲಿ 2 ಚೈನ್ ಹಾಕೋ ಹೋಗಿಲ್ಲ, ಡಬಲ್ ಕ್ರೋಶೆ ಕಂಬ ಡೈರೆಕ್ಟ್, ಮತ್ತು ನಿಡಾನ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಮತ್ತು ಸೇಮ್ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶೆ ಕಂಬ. ಈಗ ಇಲ್ಲಿ 2 ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್, ಮತ್ತು 3 ಚೈನ್ ಹಾಕಿ ಸೇಮ್ ಸೆಕೆಂಡ್ ಏನು ಡಬಲ್ ಕ್ರೋಶೆ ಹಾಕಿರ್ತಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್, ಅಥವಾ 2 ಕಂಬದ ಮಧ್ಯೆ ಸ್ಪೇಸ್ ಇರುತ್ತೆ ಆ ಕಂಬದ ಮಧ್ಯೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನ್. ಫಸ್ಟ್ ಏನು ಹಾಕಿದ್ವಲ್ಲ ಅದೇ ಡಿಸೈನೇ ಕೆಳಗೆ ಕೂಡ ಅದೇ ಡಿಸೈನ್ ಬರುತ್ತೆ. ಬಟ್ ಇಲ್ಲಿ 2 ಡಿಸೈನ್ ಫ್ಲವರ್ ಹಾಕಿದ ಮೇಲೆ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ನಿಡಾನ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಕಂಬಗಳನ್ನ ಮಾಡ್ಕೋಬೇಕು. 2 ಕಂಬ ಮಾಡಿಕೊಂಡು ಪಿಕಾಟ್ಸ್ನ ಮಾಡಬೇಕು. ಸೊ ನಿಮಗೆ ಕುಚ್ಚು ಬೇಕನ್ನೋರು ಈಗ ಒಂದು ಫ್ಲವರ್ ಆದಮೇಲೆ ಎಕ್ಸ್ಟ್ರಾ 4 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು ಫಸ್ಟ್ ಹಾಕಿದ್ವಲ್ಲ 2 ಚೈನ್ ಹಾಕಿ ಒಂದು ಕಂಬ ಮಾಡಿಕೊಂಡು ಮಾಡಬೇಕು. ಸೊ ನಿಮಗೆ ಆ ರೀತಿ ಕುಚ್ಚು ಬೇಕನ್ನೋರು ಈ ರೀತಿ ಮಾಡ್ಕೊಳ್ಳಿ. ಕುಚ್ಚು ಬೇಡ ಅಂದರೆ ಹೀಗೆ ಕಂಟಿನ್ಯೂ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಕುಚ್ಚು ಬೇಕನ್ನೋರು ಮಾತ್ರ ಈಗ ಇಲ್ಲಿ ಡಿಸೈನ್ ಆದಮೇಲೆ 4 ಚೈನ್ ಹಾಕಿ ನೆಕ್ಸ್ಟ್ ಅದಕ್ಕೆ ಲಾಕ್ ಮಾಡಿಕೊಂಡು ಈ ರೀತಿ ಅದು ನೀವು ಏನು 4 ಚೈನ್ ಹಾಕ್ತಿರಲ್ಲ ಅಲ್ಲಿ ಈ ರೀತಿ ಫಸ್ಟ್ ಏನು ಬಂತಲ್ಲ ಡಿಸೈನು ಆ ರೀತಿ ಬರುತ್ತೆ. ಸೊ ಇಲ್ಲ ಕುಚ್ಚು ಬೇಡ ಅಂದರೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಕಂದರೆ ನಾನು ಹೇಳಿದ್ನಲ್ಲ ಆ ರೀತಿ ಮಾಡ್ಕೊಳ್ಳಿ. ಅಲ್ಲೇ ನೀವು ಆ ಸ್ಪೇಸಲ್ಲಿ ಕುಚ್ಚನ್ನ ಕಟ್ಕೋಬೋದು. ನಾನಿಲ್ಲಿ ಯಾವುದೇ ಕುಚ್ಚು ಬೇಡ ಅಂತ ಹೇಳಿ ಸೊ ಕಂಟಿನ್ಯೂ ಹೀಗೆ ಡಿಸೈನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ವಿತೌಟ್ ಕುಚ್ಚೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಡಿಸೈನು. ಕುಚ್ಚು ಹಾಕಿದರೆ ಅಷ್ಟೊಂದು ಲುಕ್ ಕಾಣೋದಿಲ್ಲ. ಸೊ ಇದು ನಾವು ಲಾಸ್ಟಲ್ಲಿ ಗಂಟು ಹಾಕಿರ್ತೀವಲ್ಲ ಆ ದಾರಗಳನ್ನ ಬ್ಯಾಕ್ ಸೈಡ್ ಗಮ್ ಹಾಕ್ಕೊಂಡು ಅಂಟಿಸ್ಕೋಬೇಕು. ಸೊ ಈ ರೀತಿ ಕಾಣಿಸ್ತಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಕೂಡ ಇದೆ. ನೀವು ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು. ಬೇಕಂದರೆ ನೀವು ಇಲ್ಲಿ ಈ ಬೀಡ್ಸ್ ಬದಲು ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಅಥವಾ ಕುಚ್ಚು ಬೇಕಂದರೆ ನಾನು ಹೇಳಿದ್ನಲ್ಲ ಅದೇ ರೀತಿ ನೀವು ಕುಚ್ಚನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕು, ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.